ಅಪ್ಪ ಅವ್ರು ನಡ್ಕೊಂಡ್ಬಿಟ್ಟವ್ರೆ. ಆ ಮಗು ಸತ್ತೋಯ್ತಂತ ನಮ್ಮ ಅಣ್ಣನಿಗೆ ಸುಳ್ಳು ಹೇಳಿ ಆ ಅರಮನೆ ಬಿಟ್ಟು ಇಲ್ಲಿಗೆ ಬಂದೆ. ಅವರಿಗೆ ಕೊಟ್ಟಿದ್ದ ಮಾತಿನ ಪ್ರಕಾರ ಆವತ್ತಿನಿಂದ ಇವತ್ತಿನವರೆಗೂ ಮುತ್ತು ಕೆಲಸದೋಳು ಮಗು ಅಂತಾನೆ ಸಾಕ್ದೆ. ಆ ಹುಚ್ಚ ಯಾರು ಯಾರು ಅಂತ ಜನ ಕೇಳ್ತಾ ಇದ್ರಲ್ಲ, ಆ ಪುಣ್ಯಾತ್ಮ ಕೊಟ್ಟಿದ್ದ ಭಿಕ್ಷೆ ಏನಪ್ಪ, ಈ ಬಂಗ್ಲೆ ಆಸ್ತಿ ಪಾಸ್ತಿ ಎಲ್ಲ. ಆ ಪುಣ್ಯಾತ್ಮ ಹೀಗೆಲ್ಲಿದ್ದಾರಮ್ಮ? ಅರಸನಾಗಿ ಬಾಳಬೇಕಾದವರು ಸಾಮಾನ್ಯ ಮನುಷ್ಯನಾಗಿ ದೇವಸ್ಥಾನದ ಅರಳಿಕಟ್ಟೆ ಮೇಲೆ ಜೀವ ಸವಿಸ್ತಿದ್ದಾರೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಮ್ಮ. ಯಾರೇ ಕೂಗಿದ್ರು ಎಷ್ಟೇ ಬೇಡ್ಕೊಂಡ್ರು ಅವರು ಬರಲ್ಲಪ್ಪ. ನಾನು ಕರ್ಕೊಂಡ್ಬರ್ತೀನಿ. ಅಂದ್ಕೊಂಡೆ, ನಾನು ಆವತ್ತೇ ಅಂದ್ಕೊಂಡೆ ಮುತ್ತು ರಾಜ ರವಿವರ್ಮನ್ ಮಗನೇ ಇರಬೇಕು ಅಂತ ಸಂದೇಹ ಬಂತು. ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ನನ್ನ ತಂಗಿ ನನಗೆ ಮೋಸ ಮಾಡ್ಬಿಟ್ಲು. ಮೊದಲು ಆ ಹಳೆ ಮೈನ ಹೊಡೆದಾಕ. ಏನ ಸಾವುಕಾರನ್ನ? ಯಾವನೋ ಸಾವುಕಾರ? ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತ ಸುಪ್ರೀಂ ಜಡ್ಜ್ ಈ ಬೆಂಕಿಯಪ್ಪ. ಇವರೆಲ್ಲ ಸೇರಿ ನನಗೆ ಮೋಸ ಮಾಡ್ಬಿಟ್ರು ಅಂತ ಮುತ್ತು ಒಂದೇ ಒಂದು ಹೇಳಿಕೆ ಕೊಟ್ರೆ ಇಡೀ ಸೊತ್ತೆಲ್ಲ ಮುತ್ತು ಪಾಲಾಗುತ್ತೆ. ಹಂಗಾಗೋಕು ಮುಂಚೆ ರಾಜನ ಮುಗಿಸು. ಆ ಆಪಾದನೆನ ಮುತ್ತು ಮೇಲೆ ತಾಕೋ. ಊರವ್ರ ಮುಂದೆ ಮುತ್ತು ರಾಜನ್ನ ಕೊಂದು ಬಿಟ್ಟ ಅಂತ ಸುದ್ದಿ ಹಬ್ಸು. ಅವರಲ್ಲೇ ನಮ್ಮವ್ರನ್ನ ಬಿಟ್ಟು ಮುತ್ತುನ ಮುಗಿಸ್ಬಿಡು. ಆಮೇಲೆ ರಾಜ ಮುತ್ತು ಇಲ್ಲ ಸೊತ್ತು ನನ್ನ ತಂಗಿ ಪಾಲಾಗುತ್ತೆ. ಸಮಯ ನೋಡ್ಕೊಂಡು ಅವಳನ್ನು ಶಿವನ ಪಾದ ಸೇರಿಸ್ಬಿಟ್ರೆ ಇಡೀ ಆಸ್ತಿಗೆ ನಾನೇ ರಾಜ, ನೀನೇ ದಳಪತಿ. ಇವನ್ನ ತಗೊಂಡೋಗಿ ಊರಾಚೆರ ಒಳಗೆ ಬಿಸಾಕು. ಮೂಳೆ ಪೀಸು ಸಿಗಬಾರ್ದು. ನಿಂತ್ಕೋ. ಕತ್ತಲ್ಲಿರೋ ಚೈನು, ಕಾಲಲ್ಲಿರೋ ಚಪ್ಪಲಿ ಬಿಚ್ಕೋ. ಸತ್ತವನು ಸಾವುಕಾರ ಅಂತ ಊರವ್ರಿಗೆ ಗೊತ್ತಾಗಬೇಕಲ್ಲ.